ಹಾಯ್ ಗುರು, ಎಲ್ಲರೂ ನಮಸ್ಕಾರ. ಸೊ ಈ ಒಂದು 13ನೇ ಎಪಿಸೋಡು ಮತ್ತು ಒಂದು ಪಾರ್ಟ್ 2ಗೆ ನಿಮಗೆ ವೆಲ್ಕಮ್ ಮಾಡ್ತಿದ್ದೀನಿ. ಡೈರೆಕ್ಟಾಗಿ ಈ ಒಂದು ವಿಡಿಯೋ ಬಂದಿದ್ದರೆ ನಿಮಗೊಂದು ಸಜೆಸ್ಟ್ ಮಾಡ್ತಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ಈ ಒಂದು ಪಾರ್ಟ್ 2ದು ಒಂದು ಪಾರ್ಟ್ 1 ಬಿಟ್ಟಿದ್ದೀನಿ, ಮಲ್ಟಿ ಟಾಸ್ಕಿಂಗ್ ಈಸ್ ಅ ಲೈ ಅಂತ. ಸೊ ಏನು ಕೆಲವೊಂದು ಲೈಸ್ ಇದಾವಲ್ಲ, ಟ್ರುತ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಏನು ಪ್ರಾಕ್ಟಿಕಲಿ ನಾನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ತಿರೋ ಬಿಟ್ಟಿದ್ದು ಅದು ನಿಮಗೂ, ಬಟ್ ಪ್ರಾಕ್ಟಿಕಲಿ ರಿಯಾಲಿಟಿನ ತೋರಿಸ್ತಿದ್ದೀನಿ ಅಷ್ಟೇ. ಸೊ ಆ ಒಂದು ಪಾರ್ಟ್ 1ಅಲ್ಲಿ ನಾನು ಹೇಳಿದೆ, ಸೊ ಒಂದೇ ಟೈಮಲ್ಲಿ ನೀನು 2 ಟಾಸ್ಕ್ ಮೇಲೆ ಫೋಕಸ್ ಮಾಡ್ತಾ ಹೋದಾಗ ಒಂದ್ರ ಮೇಲೂ ಫೋಕಸ್ ಮಾಡೋಕ್ಕಾಗಲ್ಲ. ಈ ಕಡೆ 50% ಈ ಕಡೆ 50% ಕೊಡ್ತೀಯ ಅಂದರೆ ನೀನು 100% ಒಂದ್ರ ಮೇಲೂ ಹೋಗ್ತಿಲ್ಲ, 50% ಡಿವೈಡ್ ಆಗ್ತಿದೆ. ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಎಫಿಷಿಯೆಂಟ್ ಆಗಿಲ್ಲ ಮತ್ತು ಎಫೆಕ್ಟಿವ್ ಆಗಿ ಕೆಲಸನೂ ಮಾಡಲ್ಲ. ಇದ್ರ ಬಗ್ಗೆ 2ನೇ ಎಪಿಸೋಡು ಪಾರ್ಟ್ 1ಅಲ್ಲಿ ಹಾಕಿದ್ದೀನಿ, ಮಲ್ಟಿ ಟಾಸ್ಕಿಂಗ್ ಇಸ್ ಎ ಲೈ ಅಂತ. ಆ ವಿಡಿಯೋದಿಂದ ಈ ಒಂದು ವಿಡಿಯೋ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಏನು ಗೊತ್ತಾ ಗುರು, 1920 ಸೈಕಾಲಜಿಸ್ಟ್ಗಳು ಸ್ಟಡಿ ಮಾಡ್ತಾ ಬರ್ತಾರೆ ಕಾನ್ಸೆಪ್ಟ್ ಆಫ್ ಹ್ಯೂಮನ್ಸ್ ಡೂಯಿಂಗ್ ಮೋರ್ ದೆನ್ 1 ಟಾಸ್ಕ್ ಎಟ್ ಎ ಟೈಮ್. ಈ ಒಂದು 1960ವರೆಗೂ ಈ ಒಂದು ಏನಿದೆ ಅಲ್ಲ, ಮಲ್ಟಿ ಟಾಸ್ಕಿಂಗ್ ಸೀನ್ ಅನ್ನೋದು ಮನುಷ್ಯರ ಲೈಫಲ್ಲೇ ಬಂದಿರಲ್ಲ. ಇದು ಯಾವ ರೀತಿ ಕಂಪೇರ್ ಮಾಡ್ತಾ ಬಂತು, ಯಾವ ರೀತಿ ಕ್ರಿಯೇಟ್ ಆಗ್ತಾ ಅಂತ ಬಂದಾಗ, ಸೊ ಆ ಟೈಮಲ್ಲಿ ಒಂದು ಕಂಪ್ಯೂಟರ್ ಯುಗ ಸ್ಟಾರ್ಟ್ ಆಗ್ತಾ ಇತ್ತು. 10 ಮೆಗಾವ್ಯಾಟ್ಸ್ ಇರುವಂಥ ಒಂದು ಕಂಪ್ಯೂಟರ್ ಬಿಲ್ಡ್ ಮಾಡಿದ್ರು. ಆ ಟೈಮಲ್ಲಿ ಅದನ್ನ ಎಬಿಲಿಟಿ ಚೆಕ್ ಮಾಡೋಕ್ಕೆ ಅದಕ್ಕೆ ಒಂದು ಬೇರೆ ಬೇರೆ ಟಾಸ್ಕ್ ಕೊಡುತ್ತಾ ಬಂದರು. ಕಂಪ್ಯೂಟರ್ ಮಾಡ್ತಾ ಬಂತು, ಬಟ್ ಕಂಪ್ಯೂಟರ್ ಕೂಡ ಒಂದೇ ಟೈಮಲ್ಲಿ ಒಂದೇ ಟಾಸ್ಕನ್ನು ಕಂಪ್ಲೀಟ್ ಮಾಡೋದು. ಅಂದರೆ ನಮಗೆ ಗೊತ್ತಾಗೋದು, ಸೊ ಈ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಕಂಪ್ಯೂಟರ್ ಕೂಡ, ಈ ಕಂಪ್ಯೂಟರ್ನ ಯಾಕೆ ಕಂಪೇರ್ ಮಾಡ್ತೀನಿ ಅಂದರೆ, ಈ ಕಂಪ್ಯೂಟರ್ ಕೂಡ ಯಾರು ಕೋಡ್ ಮಾಡಿರ್ತೀರ, ನೀವು ಗೊತ್ತಿರುತ್ತೆ. ಒಂದು ಕೋಡನ್ನು ಒಂದೇ ಟೈಮಲ್ಲಿ ಅದನ್ನು ಪ್ರೊಸೆಸ್ ಮಾಡುತ್ತೆ. ಇನ್ನೊಂದು ಕೋಡು, ಆ ಒಂದು ಕೋಡು ಪ್ರೊಸೆಸ್ ಆದಮೇಲೆ ಇನ್ನೊಂದು ಕೋಡು ತೊಗೊಳುತ್ತೆ. ಆಲ್ಟರ್ನೇಟ್ಲಿ ಅದನ್ನು ಕೆಲಸ ಮಾಡ್ತಾ ಇರುತ್ತೆ. ಸೈಮಲ್ಟೇನಿಯಸ್ಲಿ ಮಾಡೋದಿಲ್ಲ ಅದು. ಸೈಮಲ್ಟೇನಿಯಸ್ಲಿ ಇದನ್ನೂ ಒಂದು ಕೋಡ್ ಮಾಡೋಲ್ಲ, ಇದನ್ನೂ ಕೋಡ್ ಮಾಡೋದಿಲ್ಲ. ಸೊ ಒಂದೇ ಟೈಮಲ್ಲಿ ಒಂದೇ ಕೋಡನ್ನು ಸಕ್ಸಸ್ ಆಗಿ ಪ್ರೊಸೆಸ್ ಮಾಡಿದ ಮೇಲೆ ಇನ್ನೊಂದು ಕೋಡ್ ತೊಗೊಂಡು ಅದನ್ನು ಪ್ರೊಸೀಡ್ ಮಾಡುತ್ತೆ. ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಈ ಒಂದು ಕಂಪ್ಯೂಟ್ರನ್ನು ಈ ಒಂದು ಹ್ಯೂಮನ್ಸ್ಗೆ, ನಾನು ಕರೆಕ್ಟ್ ಹೇಳ್ತಿದ್ದೀನಿ, ವುಮೆನ್ಸ್ಗೆ HUMANS ಹ್ಯೂಮ್ಯಾನ್ ಕಂಪ್ಯೂಟರ್ ಮೋರ್ ಟಾಸ್ಕ್ ಮಾಡ್ತಾ ಇದೆ ಒಂದೇ ಟೈಮಲ್ಲಿ ಅಂತ ಒಂದು ಈ ಹ್ಯೂಮನ್ಸ್ ಮೈಂಡ್ಸಲ್ಲಿ ಬರುತ್ತೆ. ಒಂದು ಮಲ್ಟಿ ಟಾಸ್ಕಿಂಗ್ ಅನ್ನೋದನ್ನ ಅವಾಗ ನಮ್ಮ ಹತ್ರ ಒಂದು ಅಳವಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಟಾಸ್ಕ್ ಮಾಡಬಾರ್ದು, ಒಂದೇ ಟೈಮಲ್ಲಿ 2-3 ಟಾಸ್ಕ್ ಮಾಡಿದ್ರೆ ನಮಗೂ ಕೂಡ ಒಂದು ಟೈಮ್ ಉಳಿಯುತ್ತೆ, ಬೇಗ ಆಗುತ್ತೆ ಅನ್ನೋದು ಮೈಂಡ್ಸೆಟ್ ಬರುತ್ತೆ. ಒಂದು ಮಾಡ್ತಾ ಹೋದಾಗ ಗುರು ನಮಗೆ ಒಂದು ಬೇಸಿಕಲಿ ಒಂದು ಟ್ರೂತ್ ಗೊತ್ತಾಗುತ್ತೆ. ಈ ಒಂದು ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಲ್ಟಿಪಲ್ ಟಾಸ್ಕ್ನ ತೊಗೊಂಡು ಅದನ್ನು ಅಲ್ಟರ್ನೇಟ್ಲಿ ಕಂಪ್ಲೀಟ್ ಮಾಡ್ತಾ ಹೋಗೋದು, ಸೈಮಲ್ಟೇನಿಯಸ್ಲಿ ಅಲ್ಲ ಅಂತ ನಮಗೆ ಅನಿಸುತ್ತೆ. ಸೊ ಅವಾಗ ಅರ್ಥ ಆಗುತ್ತೆ ನಮಗೆ, ಈ ಒಂದು ಕಂಪ್ಯೂಟರ್ಗೆ ಈ ಒಂದು ಮನುಷ್ಯರನ್ನ ಕಂಪೇರ್ ಮಾಡ್ತಾ ಹೋದಾಗ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಆಗುತ್ತೆ. ಯಾವುದೇ ರೀತಿ ಮಲ್ಟಿ ಟಾಸ್ಕಿಂಗ್ ರಿಸಲ್ಟ್ ಸಿಗೋದಿಲ್ಲ ಅಂತ. ಇಮೇಜ್ ಆಫ್ ಮಾಡರ್ನ್ ಹ್ಯೂಮನ್ಸನ್ನ ಅಬ್ಸರ್ವ್ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಮಲ್ಟಿ ಟಾಸ್ಕರ್ ಆಗಿದ್ದಾರೆ. ಯಾಕೆ ಹೇಳ್ತೀನಿ ಅಂದರೆ, ಈ ವಿಡಿಯೋ ನೋಡೋದು ಕೂಡ ನೀನು ಏನಾದರೂ ತಿಂತಿರ್ಬೋದು, ಯಾರಿಗಾದರೂ ವಾಕ್ ಮಾಡುವಾಗ ಮಾತಾಡ್ತಿರ್ಬೋದು, ಒಂದು ಟಿ ವಿ ನೋಡುವಾಗ ಊಟ ಮಾಡ್ತಿರ್ಬೋದು, ಟಿ ವಿ ನೋಡುವಾಗ ನೀನು ಟೆಕ್ಸ್ಟ್ ಮಾಡ್ತಾ ಇರ್ಬೋದು, ಓದುವಾಗ ಟೆಕ್ಸ್ಟ್ ಮಾಡ್ತಾ ಇರ್ತೀಯ, ಡ್ರೈವ್ ಮಾಡುವಾಗ ಮಾತಾಡ್ತಿರ್ಬೋದು, ಸೊ ವಾಕ್ ಮಾಡುವಾಗ ನೀನು ಸಾಂಗ್ಸ್ ಕೇಳ್ತಿರ್ಬೋದು. ಇವೆಲ್ಲ ನೋಡಿದಾಗ ಗುರು ನಾವು ಮಲ್ಟಿ ಟಾಸ್ಕರ್ಸ್ ತಾನೇ, ಮಲ್ಟಿ ಟಾಸ್ಕ್ ಮಾಡ್ತಿದ್ದೀವಿ ಗುರು. ನಾವೆಲ್ಲ ಅನ್ಕೋತಿದ್ದೀವಿ ಒಂದು ಮಾಡರ್ನ್ ಇಮೇಜ್ ಆಫ್ ವುಮೆನ್ಸ್ ಅನ್ಕೋತಿದ್ದೀವಿ ಅಂತ, ಎಲ್ಲರೂ ಮಲ್ಟಿ ಟಾಸ್ಕರ್ ಆಗಿದ್ದೀವಿ. ನಾವು ಅನ್ಕೋತೀವಿ ಎಲ್ಲ ಆಗುತ್ತೆ ನಮ್ಮ ಕೈಲಿ ಅಂತ. ಆಗುತ್ತೆ, ಬಟ್ ಮಲ್ಟಿ ಟಾಸ್ಕಿಂಗ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಗುರು, ವಿ ಕಾಂಟ್ ಫೋಕಸ್ ಆನ್ 2 ಥಿಂಗ್ಸ್ ಎಟ್ ಎ ಟೈಮ್. ಕಂಪ್ಯೂಟರ್ ಕೂಡ ಆಲ್ಟರ್ನೇಟ್ಲಿ ವರ್ಕ್ ಮಾಡುತ್ತೆ, ಸೈಮಲ್ಟೇನಿಯಸ್ಲಿ ವರ್ಕ್ ಮಾಡೋದಿಲ್ಲ. ಇದೆಲ್ಲ ಯಾವ ರೀತಿ ಆಗುತ್ತೆ ಗೊತ್ತಾ, ನಾವೇನು ಅನ್ಕೋತೀವಿ ನಮಗಿರೋದೇ ಸ್ವಲ್ಪ ಟೈಮು, ಅದರಲ್ಲಿ ಎಲ್ಲ ಮುಗಿಸ್ಬಿಡಬೇಕು. ನಮಗೆ ಏನು ಫೀಲ್ ಆಗುತ್ತೆ ಅಂದರೆ, ಈ ಒಂದು ಟೈಮಲ್ಲೇ ಎಷ್ಟು ಟೈಮ್ ಇದೆ, ನಮಗೆ ಟೈಮ್ ಇದೆ, ಜಾಸ್ತಿ ಟೈಮ್ ಇದೆ. ನಮಗೇನು ಅನಿಸುತ್ತೆ ಅಂದರೆ ಎಲ್ಲ ಕೆಲಸ ಮಾಡಿಬಿಡ್ಬೇಕು ಅನಿಸುತ್ತೆ. ನಾವು ಇದನ್ನು ಒಂದು ಮಾಡರ್ನ್ ಲೈಫಲ್ಲಿ ಇದನ್ನು ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ, ಮಲ್ಟಿ ಟಾಸ್ಕ್ ಅನ್ನೋ ಒಂದು ಸ್ಕಿಲ್ ಅಂತ ಕರಿತೀವಿ, ಮಲ್ಟಿ ಟಾಸ್ಕ್ ಒಂದು ಸ್ಟ್ರೆಂತ್ ಅಂತ ಕರಿತೀವಿ. ಮಲ್ಟಿ ಟಾಸ್ಕಿಂಗ್ ಇಸ್ ಎ ಲೈ, ಮಲ್ಟಿ ಟಾಸ್ಕಿಂಗ್ ಇಸ್ ಎ ಸ್ಕ್ಯಾಮ್, ಫೂಲಿಂಗ್ ಅವರ್ ಸೆಲ್ಸ್. ಇದನ್ನು ಇನ್ನೊಂದು ರೀತಿಯಲ್ಲಿ ಬುದ್ಧ ಹೇಳ್ತಾನೆ, ಇದು ಮಲ್ಟಿ ಟಾಸ್ಕಿಂಗ್ ಅಲ್ಲ, ಮಂಕಿ ಮೈಂಡ್ ಅಂತ. ಅದೇ ಹೇಳ್ತಿದ್ದೀನಿ ತಾನೇ ನಾನು, ಮಲ್ಟಿ ಟಾಸ್ಕಿಂಗ್ ಅನ್ನೋದು ನೀನು ಆಲ್ಟರ್ನೇಟ್ಲಿ ಮಾಡೋದೇ ಬೇರೆ, ಸೈಮಲ್ಟೇನಿಯಸ್ಲಿ ಮಾಡೋದೇ ಬೇರೆ. ಆಲ್ಟರ್ನೇಟ್ಲಿ ಮಾಡಿದಾಗ ನಿಂಗೆ ಒಂದು ವರ್ಕ್ ಕಂಪ್ಲೀಟ್ ಆದಾಗ, ಗುರು ನನಗೆ ಫುಲ್ ಸ್ಯಾಟಿಸ್ಫೈ ಆಗಿದೆ ಕೆಲಸ ಆದಮೇಲೆ ಇನ್ನೊಂದು ಕೆಲಸಕ್ಕೆ ಹೋಗ್ತೀನಿ ಅನ್ನೋದು ಒಂದು ಆಲ್ಟರ್ನೇಟ್ ಪ್ರೊಸೆಸ್ಸು. ಸೈಮಲ್ಟೇನಿಯಸ್ಲಿ ನೀನು ಇದನ್ನು ಮಾಡ್ತೀಯಾ ಅಂದರೆ ಒಂದು ದಾರಿಗೆ ಆಗೋಲ್ಲ, ಇದನ್ನೂ ಒಂದು ದಾರಿಗೆ ಹೋಗಲ್ಲ. ನಾನು ಈ ಹಡಗಿದ ಮೇಲೆ ಒಂದು ಕಾಲು ಇಡ್ತೀನಿ, ಈ ಹಡಗಿದ ಮೇಲೆ ಒಂದು ಕಾಲು ಇಡ್ತೀನಿ ಅಂದರೆ ಹಡಗು ಈ ಕಡೆ ಹೋಗುತ್ತೆ, ಇದು ಹಡಗು ಹೋಗುತ್ತೆ, ನಾವು ಅಲ್ಲೇ ನೀರಲ್ಲೇ ಬಿದ್ದಿರ್ತೀವಿ. ಆಂಟಿ ಆರಾಮ್. ವಿಡಿಯೋ ಮತ್ತೆ 3rd ಪಾರ್ಟಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ನನಗೆ ಆಫೀಸ್ ಟೈಮ್ ಆಗಿದೆ. ಸೊ ಧನ್ಯವಾದಗಳು. ಗುರು, ಎಲ್ಲರೂ ನಮಸ್ಕಾರ. ಫುಲ್ ಕೋಲ್ಕತ್ತಾ ಬೆಂಗಳೂರು ಆಗಿಬಿಟ್ಟಿದೆ ಗುರು. ಇಲ್ಲಿ ವೆದರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ರಾತ್ರಿ ಬಾಲ್ಕನಿಯಲ್ಲಿ ಮಲಗಿದ್ದೀನಿ ನೋಡಿ, ನಿದ್ದೆನೇ ಆಗಿಲ್ಲ. ನಿನ್ನೆ ರಾತ್ರಿ ಮಲಗಿನಿ, ಒಂದು 2 ಸಲ ಮಲಗ್ತೀನಿ, ಮಳೆ ಬರುತ್ತೆ ಮತ್ತೆ ಒಳಗೆ ಬರ್ತೀನಿ, ಮತ್ತೆ ಮಳೆ ಬರುತ್ತೆ ಮತ್ತೆ ಒಳಗೆ ಬರ್ತೀನಿ. ನಿದ್ದೆನೇ ಆಗಿಲ್ಲ ನಿನ್ನೆ. ಇವಾಗ ಬೆಳಗ್ಗೆ ನೋಡಿದ್ರೆ ಬಿಸಿಲು.
ನಾನು ಎಲ್ಲ ಬೆಂಗಳೂರಲ್ಲಿ ಇದ್ದೀನಿ ಅನಿಸ್ತು. ಅಪ್ಪ ಇವಾಗ ನೋಡಿದ್ರೆ ಹ್ಯುಮಿಡಿಟಿ ಸ್ಟಾರ್ಟ್ ಆಗುತ್ತೆ. ಗೊತ್ತೇ ಆಗ್ತಿಲ್ಲ ಈ ವೆದರು ಏನು ಮಾಡುತ್ತೆ ಅಂತ. ಮತ್ತು ಊರು ಬೆಂಗಳೂರು ಬಂದ್ವಿ ಬಿಸಿಲಿಗೆ. ಇವಾಗ ಅಂಬರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸ್ನಾನ ಮಾಡಬೇಕಾಗತ್ತೆ. ಬೆಳಗ್ಗೆ ಡೈಲಿ 2 ಸಲ 3 ಸಲ ಸ್ನಾನ ಮಾಡ್ತಿದ್ದೀನಿ. ಅಯ್ಯಪ್ಪ ಸಾಕಾಯ್ತು ಗುರು. ಇವು ಬೆಳಗ್ಗೆ ಎದ್ದು ನೋಡ್ತೀನಿ ತತ್ತೇರಿ ಆಫೀಸ್ಗೆ ಹೋಗ್ಬೇಕಂತ, ಮತ್ತೆ ನೈಟ್ ಬರ್ತೀನಿ, ಮತ್ತೆ ಬೆಳಿಗ್ಗೆ ಎದ್ದೇಳಬೇಕು ಆಫೀಸ್ಗೆ ಹೋಗ್ಬೇಕು, ಮತ್ತೆ ಎದ್ದೇಳಬೇಕು ಆಫೀಸ್ಗೆ ಹೋಗ್ಬೇಕು. ಯಪ್ಪ दादा नहीं हुआ ना पेमेंट, ठीक है अभी करता हूँ. ನಮ್ಮ ಏರಿಯಾದಲ್ಲಿ ರೋಡ್ ಮಾಡ್ತಿದ್ದೆ ನೋಡು. ಇದು ಏನಿಲ್ಲ ಗುರು, ಬರೀ ಬಿಟುಮನ್ನೇ ಇದೆ. ಇದು 1 ವರ್ಷ ಅಲ್ಲಿ ರೋಡೆಲ್ಲ ಕಿತ್ತು ಬರುತ್ತೆ, ಮತ್ತೆ 1 ವರ್ಷದ ಮತ್ತೆ ಹಾಕೋದು. ಇದು ಈ ಜಾಗದಲ್ಲಿ ಅಂತಲ್ಲ, ನಮ್ಮ ಇಂಡಿಯಾದಲ್ಲೇ ಅದೇ ಹಣೆ ಬರ ಇದೆ. ನಾನು ಇದು ಹೊಸ ರೋಡ್ ಮಾಡ್ತಾರೆ, ಪ್ರತಿ ವರ್ಷವೂ ಹೊಸ ರೋಡ್ ಮಾಡ್ತಾರೆ. ಎಂತ ಮಾಡೋದು, ಇದು ಇಂಡಿಯಾನೇ ಹಿಂಗೆ ಇದೆ, ಮಾಡೋಕ್ಕಾಗಲ್ಲ. ಇವಾಗಾದ್ರೂ ಬೇಗ ಆಟೋ ಸಿಗುತ್ತಾ? ಹಾಂ ಜಿಡಿ ಮಳೆ ಬಿಡೋರು ಗಾಳಿ ಮಾನ್ಕೆ ಬಿದ್ದೆ. ಇದು ಎಪಿಸೋಡ್ 14 ಮೀಟ್ ಆಗೋಣ. ಸೊ ನೀವು ಒಂದು ವೇಳೆ ಈ ಒಂದು ವಿಡಿಯೋಗೆ ಡೈರೆಕ್ಟಾಗಿ ಬಂದಿದ್ದರೆ ನಾನು ಹೇಳ್ತಿದ್ದೀನಿ, ಫಸ್ಟ್ ನಂದು ಕೆಲವೊಂದು ಎಪಿಸೋಡ್ಸ್ ಇದ್ದಾವೆ, ಅದನ್ನು ನೋಡಿದಾಗ ಈ ವಿಡಿಯೋಗಳಿಗೆ ನಿಮಗೆ ಕಂಟಿನ್ಯೂಸ್ ಸಿಗುತ್ತೆ, ಒಂದು ಮೀನಿಂಗ್ ಸಿಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಒಂದು ಸ್ಮಾಲ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಫ್ರೀ ಇದೆ, ಅದು ಮಾಡಿದ್ರೆ ನಮಗೂ ಸ್ಟ್ರೆಂತ್ ಸಿಗುತ್ತೆ.